ನಮೋ ನಾಯಕತ್ವದ 3.0 ಸರ್ಕಾರ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಹಲವಾರು ಸೆಕ್ಟರ್ಗಳ ಅಭಿವೃದ್ಧಿಗೆ ಕೋಟಿ ಹಣವನ್ನೇ ಮೀಸಲಾಗಿ ಇಟ್ಟಿದೆ. ಆದ್ರೆ ಇದೆಲ್ಲದರ ಮಧ್ಯೆ ಹೆಚ್ಚು ಗಮನ ಸೆಳೆದಿದ್ದು ಎಲ್ಲಿ ಗೊತ್ತಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ 3 ಲಕ್ಷ ಕೋಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಅದಾಗ್ಲೇ ಬೇಟಿ ಬಚಾವೋ ಹಾಗೂ ಬೇಟಿ ಪಡಾವೋ ರೀತಿಯ ಸಾಕಷ್ಟು ಸಕ್ಸಸ್ಫುಲ್ ಯೋಜನೆಗಳನ್ನ ಸರ್ಕಾರ ಹೆಣ್ಣು ಮಕ್ಕಳ ಏಳಿಗೆಗೆ ಜಾರಿಗೆ ತಂದಿದೆ. 3 ಲಕ್ಷ ಕೋಟಿಯನ್ನ ಹೆಣ್ಣು ಮಕ್ಕಳ ಬೇರೆ ಅಭಿವೃದ್ಧಿ ಯೋಜನೆಗೆ ಬಳಕೆ ಮಾಡಲಾಗ್ತಿದೆ. ಕೆಲಸಕ್ಕೆ ಹೋಗುವ ಎಲ್ಲ ಹೆಣ್ಮಕ್ಳಿಗೂ ಮಹಿಳೆಯರ ಹಾಸ್ಟೆಲ್ ಯೋಜನೆ, ಸ್ವಾದರ್ ಗೃಹ ಯೋಜನೆ, ಪ್ರಧಾನಮಂತ್ರಿ ಮಾತೃ ವಂದನಾ ಸ್ಕೀಮ್, ಒಟ್ಟಲ್ಲಿ ಕೇಂದ್ರ ಸರ್ಕಾರ ಸ್ಪಾನ್ಸರ್ ಮಾಡ್ತಿರುವಂತಹ ಎಲ್ಲಾ ಯೋಜನೆಗಳಿಗೆ 25,848 ಕೋಟಿಯನ್ನ ಮೀಸಲಿಡಲಾಗಿದೆ. ಸಾಕ್ಷಂ ಅಂಗನವಾಡಿ, ಪೋಷಣ್ 2.0, ಮಿಷನ್ ವಾತ್ಸಲ್ಯ ಹಾಗೂ ಮಿಷನ್ ಶಕ್ತಿ ಯೋಜನೆಗಳು, ಈ ಎಲ್ಲಾ ಯೋಜನೆಗಳಿಗೂ ಈ ಬಜೆಟ್ ಅಲ್ಲಿ ಪಾಲು ಸಿಕ್ಕಿದೆ. ಮಿಷನ್ ವಾತ್ಸಲ್ಯ ಹೆಣ್ಣು ಮಕ್ಕಳ ಸಂರಕ್ಷಣೆಗೆ ಅಂತ ಮಾಡಿರುವಂತಹ ಯೋಜನೆ. ಹಾಗೆ ಸಂಬಲ್ ಮತ್ತೆ ಸಾಮರ್ಥ್ಯ ಅನ್ನೋ ಒಂದು ಸಬ್ ಸ್ಕೀಮ್ ಗಳಿಗೆ 3 ಕೋಟಿಯನ್ನ ಅಲೋಕೇಟ್ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳು ಕೊಂಡುಕೊಳ್ಳುವಂತಹ ಆಸ್ತಿಯ ಮೇಲೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕೂಡ ಕಡಿಮೆ ಮಾಡಿದ್ದಾರೆ. ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಉದ್ದೇಶ. ಈ ಸ್ಕೀಮ್ಸ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.